ಇವತ್ತು ಅವಳ ಪ್ರೀತಿ ವಿಷಯನ ನಿಮ್ಮ ಹತ್ರ ಹೇಳ್ಬೇಕು ಅಂತಾನೆ ಇದ್ಲು ಪೃಥ್ವಿ ಸಾಹೇಬ್ರೆ. ಹೌದಾ? ನಿಜ ಹೇಳು ಕಾವೇರಿ. ಸರಿ, ನೀನ್ ಪ್ರೀತಿಸಿರೋರು ಯಾರೇ ಆಗಿದ್ರು ನಾನು ಅವ್ರ ಹತ್ರ ಮಾತಾಡ್ತೀನಿ. ಅಷ್ಟಕ್ಕೂ ನಾನು ಮಾತಾಡೋದೇನು ಕಾವೇರಿ? ನೀನ್ ಪ್ರಪೋಸ್ ಮಾಡಿದ್ರೆ ಯಾರಾದ್ರೂ ಕಣ್ಣು ಮುಚ್ಕೊಂಡು ಒಪ್ಕೋತಾರೆ. ಅಷ್ಟಕ್ಕೂ ನಿನ್ನಂತ ಹುಡುಗಿನ ಯಾರು ಬೇಡ ಅಂತಾರೆ ಕಾವೇರಿ? ಕಾವೇರಿ, ನೀನ್ ಯಾರನ್ನ ಪ್ರೀತಿಸ್ತಾ ಇದೀಯ ಹೇಳು? ಅವ್ರನ್ನ ಕರ್ಕೊಂಡು ಬಂದು ನಿನ್ ಜೊತೆ ಮದುವೆ ಮಾಡಿಸ್ತೀನಿ ನಾನು. ಪೃಥ್ವಿ ಸಾಹೇಬ್ರೆ, ನಿಜಾನಾ? ನಿಮ್ಮ ಮಾತೇನು ತಪ್ಪಲ್ಲ ಅಲ್ವಾ? ತಪ್ಪಲ್ಲ ಕಣ. ಮತ್ತೆ ಹೇಳ್ತಾ ಇದ್ದೀನಿ, ಕಾವೇರಿ ಪ್ರೀತಿನ ಪಡಿಬೇಕು ಅಂದ್ರೆ ಅವನು ಅದೃಷ್ಟ ಮಾಡಿರ್ಬೇಕು. ಅಕ್ಕ, ಹಾಗಾದ್ರೆ ಪೂಜೆ ಆಗಿದ ತಕ್ಷಣ ಪೃಥ್ವಿ ಸಾಹೇಬ್ರಿಗೆ ನಿನ್ ಮನ್ಸಲ್ಲಿರೋದ್ನೆಲ್ಲ ಹೇಳ್ಬಿಡು. ಹೇಳ್ ಕಾವೇರಿ, ನೀನ್ ಏನು ಹೆದರ್ಕೋಬೇಡ. ಸರಿ ವಕೀಲ್ ಸಾಹೇಬ್ರೆ, ಹೇಳ್ತೀನಿ. ಸರಿ ಕಾವೇರಿ, ನಾನು ಫ್ರೆಶ್ ಆಗಿ ಬರ್ತೀನಿ. ಅಕ್ಕ ಅಕ್ಕ ನಾಚ್ಕೊಂತಿದ್ಯಾ? ನಾನು ಹೇಳಿದ್ನಲ್ಲ ಅಕ್ಕ, ಪೃಥ್ವಿ ಸಾಹೇಬ್ರಿಗೆ ನೀನಂದ್ರೆ ತುಂಬಾ ಇಷ್ಟ ಅಂತ. ಖಂಡಿತವಾಗ್ಲೂ ನಿನ್ ಪ್ರೀತಿನ ಎಕ್ಸೆಪ್ಟ್ ಮಾಡ್ತಾರೆ. ಇದೇ ಪರಿಸ್ಥಿತಿಯಲ್ಲಿ ಪೃಥ್ವಿ ಸಾಹೇಬ್ರಿಗೆ ನಿನ್ ಪ್ರೀತಿನ ಹೇಳ್ಬಹುದು. ಹೇಳ್ತೀನಿ ಬಿಡ. ಹೇಳು ನಾರಾಯಣ. ಅಮ್ಮವ್ರೆ, ನಿಮ್ಮ ಹತ್ರ ಕೆಲಸ ಮಾಡೋ ಕಾವೇರಿ ಇದ್ದಾಳಲ್ಲ? ಹೌದು, ಅವಳಿಂದ ಏನಾದ್ರೂ ಸಮಸ್ಯೆನಾ? ಅದೇನು ಇಲ್ಲ ಅಮ್ಮವ್ರೆ. ಮತ್ತೆ ಕಾವೇರಿ ಬಗ್ಗೆ ಯಾಕೆ ವಿಚಾರಿಸ್ತಿದ್ಯಾ? ಮಹಾದೇವಿ ಅಮ್ಮವರು ಕಾವೇರಿ ಅವ್ರ ಅಜ್ಜಿನ ನಿಮ್ಮನೆ ಕರ್ಕೊಂಬರಕ್ಕೆ ಹೇಳಿದಾರಮ್ಮ. ಕಾವೇರಿ ಅಜ್ಜಿ ಜೊತೆಗೆ ನಮ್ಮತ್ತೆಗೇನ್ ಕೆಲಸ ಇರುತ್ತೆ? ಏನಕ್ಕೆ ಅಂತ ಏನಾದ್ರೂ ಗೊತ್ತಾಯ್ತಾ? ಗೊತ್ತಿಲ್ಲ ಅಮ್ಮವ್ರೆ, ಅವ್ರನ್ನ ಕರ್ಕೊಂಬರಕ್ಕೆ ಹೇಳಿದಾರಂತ ಗೊತ್ತು. ವಿಷಯ ಏನು ಅಂತ ಗೊತ್ತಿಲ್ಲ, ಆದ್ರೆ ಇದ್ರಲ್ಲಿ ಏನೋ ಅನುಮಾನ ಬರ್ತಿದೆ ಅಮ್ಮವ್ರೆ. ಸರಿ, ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಸರಿ ಅಮ್ಮವ್ರೆ. ಮಮ್ಮಿ, ಏನಾಯ್ತು ಹೀಗಿದ್ಯಾ? ಕಾವೇರಿ ಅಜ್ಜಿನ ನಮ್ಮನೆಗೆ ಕರೆಸ್ತಾ ಇದ್ದಾರಂತೆ ಅತ್ತೆ. ಕಾವೇರಿನ ಪರ್ಮನೆಂಟ್ ಆಗಿ ಇಲ್ಲೇ ಇರಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಅನ್ಸತ್ತೆ ಮಮ್ಮಿ. ಅದಕ್ಕೆ ಕಾವೇರಿ ಅಜ್ಜಿನ ಕರೆಸ್ಕೋತಾ ಇರೋದು. ಅವ್ರಿಗೆ ಇನ್ನೂ ಒಂದ್ ಸ್ವಲ್ಪ ಲೀನಿಯನ್ಸ್ ಕೊಟ್ರೆ ನಮ್ ತಲೆ ಮೇಲೆ ಬಂದ್ ಕುತ್ಕೋತಾರೆ. ಅವ್ರಿಗೆ ಚೆನ್ನಾಗಿ ತಲೆ ಸೌರಿ ಆ ಅಜ್ಜಿನೂ ಇಲ್ಲೇ ಇರೋ ಹಾಗೆ ಮಾಡ್ತಾರವ್ರು. ಅವ್ರಿರೋದಕ್ಕೆ ನಾನ್ ಹೇಗ್ ಬಿಡ್ತೀನಿ ಬೇಬಿ? ಕೆಲಸದವಳು ಹಾಗೆ ಬಂದ್ಲು, ಮನೆ ಅಧಿಕಾರ ಚಲಾಯಿಸ್ತಾ ಇದ್ದಾಳೆ. ಇನ್ ಸ್ವಲ್ಪ ದಿನ ಕಳೆದ್ರೆ ಅವಳೇ ಈ ಮನೆ ವಾರಸ್ದಾರಳು ಅಂತ ಅನೌನ್ಸ್ ಮಾಡಿದ್ರು ಆಶ್ಚರ್ಯ ಇಲ್ಲ. ಕಾವೇರಿಗೆ ಆ ಹಕ್ಕಿದೆ ಮಮ್ಮಿ, ಅವಳೇ ಈ ಮನೆಗೆ ವಾರಸ್ದಾರಳು. ಏನು? ಅವಳು ಈ ಮನೆ ನಿಜವಾದ ವಾರಸ್ದಾರಳ? ಅದೇ ಮಮ್ಮಿ, ದೊಡ್ಡಪ್ಪ ಮತ್ತೆ ಅಜ್ಜಿ ಅವಳ ಮೇಲೆ ತೋರಿಸ್ತಿರೋ ಪ್ರೀತಿ ನೋಡ್ತಿದ್ರೆ ಕಾವೇರಿನೇ ಈ ಮನೆ ವಾರಸ್ದಾರಳಾಗಿ ಮಾಡ್ಬಿಡ್ತಾರೇನೋ. ದೊಡ್ಡಪ್ಪ ಏನು ದೊಡ್ಡದಾಗಿ ನೀನೇ ನನ್ ಕಲ್ಯಾಣಿ ಅಂತ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಈಗ್ಲೂ ಕೂಡ ಕಾವೇರಿಯಿಂದಾನೇ ದೊಡ್ಡಪ್ಪ ಬದುಕಿದ್ದಾರೆ ಅಂತ ತಲೆ ಮೇಲೆ ಕೂರಿಸ್ಕೊತಾ ಇದಾರಲ್ಲ. ಹಾಗೆ ಯಾವುದೇ ಕಾರಣಕ್ಕೂ ನಡಿಬಾರ್ದು ಬೇಬಿ. ಒಂದ್ ವೇಳೆ ಆ ಥರ ನಡೆದ್ರೆ ನಮ್ಗೆ 1% ವ್ಯಾಲ್ಯೂ ಕೂಡ ಇರಲ್ಲ. ಆ ಪರಿಸ್ಥಿತಿ ಬಂದ್ರೆ ನಾವ್ ಬದುಕಿದ್ರು ಒಂದೇ, ಸತ್ರು ಒಂದೇ. ಅವಳು ಎಲ್ಲಾ ವಿದ್ಯೆನೂ ಕಲ್ತ್ಕೊಂಡ್ ಬಂದಿದ್ದಾಳೆ ಮಮ್ಮಿ. ಅವಳನ್ನ ನೋಡ್ತಿದ್ರೆ ಒಂದೊಂದ್ಸಲ ಭಯ ಆಗತ್ತೆ ಮಮ್ಮಿ. ನಮ್ಮನ್ನ ರೋಡಿಗೆ ಯಾವಾಗ ತಳ್ತಾಳು ಅಂತ ಭಯ ಆಗ್ತಿದೆ. ಅದಕ್ಕೆ ಬಲವಾದ ಕಾರಣ ಬೇಕಾಗತ್ತೆ. ಬಲವಾದ ಕಾರಣನ ನಾವು ಸೃಷ್ಟಿ ಮಾಡಿ ಅವ್ರನ್ನ ಆಚೆ ಕಳ್ಸೋಣ. ಏನ್ ಮಾಡಿದ್ರು ಅವಳು ಕಲ್ಯಾಣಿ ಅಂತ ಗೊತ್ತಾಗೋಕೋ ಮುಂಚೆ ಮಾಡ್ಬೇಕು. ಅವಳು ಬದುಕಿದ್ರೆ ಇವತ್ತಲ್ಲ ನಾಳೆ ಅವಳನ್ನ ಕರ್ಕೊಂಡ್ ಬಂದು ಯುವರಾಣಿ ಮಾಡ್ತಾರೆ. ಅದಕ್ಕೆ ಅವಳು ಜೀವಂತವಾಗಿ ಇರಬಾರ್ದು. ಹೌದು ಮಮ್ಮಿ,
ಏನೋ ಒಂದು ಮಾಡಿ ಆದಷ್ಟು ಬೇಗ ಅವಳನ್ನ ಈ ಮನೆಯಿಂದ ಹೊರಗಡೆ ಹಾಕ್ಬೇಕು. ಅವಳು ಬಂದು ನನಗ್ ಬರ್ಬೇಕಾಗಿರೋ ಸ್ಥಾನನ ಕಿತ್ಕೊಂಡ್ಲು. ನಾನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಪೃಥ್ವಿನ ನನ್ನಿಂದ ದೂರ ಮಾಡಿದ್ಲು. ಈಗ ನನಗೆ ಮನಃಶಾಂತಿ ಇಲ್ದಿರೋ ಹಾಗೆ ಮಾಡ್ತಿದ್ದಾಳೆ. ನಾನ್ ಕಳ್ಕೊಂಡಿರೋದ್ನೆಲ್ಲ ಮತ್ತೆ ಪಡಿಬೇಕು ಅಂದ್ರೆ ಅವಳನ್ನ ಇಲ್ಲ ಅನ್ನಿಸ್ಬೇಕು. ಡೋಂಟ್ ವರಿ ಮಯೂರಿ, ಮೊದಲು ನಿನ್ನಜ್ಜಿ ಅವರನ್ನ ಯಾಕೆ ಕರೆಸ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಆಮೇಲೆ ಡಿಸೈಡ್ ಮಾಡೋಣ. ನಿಮ್ ಡ್ಯಾಡಿನ ಅವ್ರ ಹತ್ರ ಕಳಿಸಿ ಕೇಳು ಅಂತ ಹೇಳ್ತೀನಿ. ಓಕೆ ಮಮ್ಮಿ. ಅವಳು ಪೂಜೆ ಮಾಡ್ತಿದ್ದಾಳಲ್ವಾ, ಅದೇ ಪೂಜೆನಲ್ಲಿ ಅವಳಿಗೆ ಮುಹೂರ್ತನ ಇಡಬೇಕು. ಅವಳು ಪೂಜೆ ಮಾಡ್ಲಿ. ಪೂಜೆಗೋಸ್ಕರ ಹೂನ ತಗೊಂಡ್ ಬಂದಿದ್ದಾಳಲ್ಲ, 108 ಮಂತ್ರಕ್ಕೆ 108 ಹೂ ಬೇಕು. 108 ಹೂವಲ್ಲಿ 1 ಹೂ ಮಿಸ್ ಆದ್ರೂ ಪೂಜೆ ಪೂರ್ತಿ ಆಗಲ್ಲ. ಸೊ ಅವಳು ಪೂಜೆ ಪೂರ್ತಿ ಆಗದಿರೋ ಹಾಗೆ ತಡಿಬೇಕು. ಪೂಜೆಗೆ ಎಲ್ರೂ ಬರ್ತಾ ಇದ್ದಾರೆ. ಪೂಜೆಗೆ ಎಲ್ರೂ ಬರಕ್ಕೆ ಹೇಳಿರೋ ಕಾವೇರಿ ಮಾತ್ರ ಕಾಣಿಸ್ತಾ ಇಲ್ಲ. ಕಾವೇರಿ ಎಲ್ಲಿ ಆಂಟಿ? ಮೇಲೆ ರೂಮಲ್ಲಿದ್ದಾಳೆ, ಇನ್ನೇನ್ ಬಂದ್ಬಿಡ್ತಾಳೆ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಸರಿನಪ್ಪ. ಕಾವೇರಿ, ಥೇಟ್ ಗೋಪಿಕೆ ತರನೇ ಕಾಣಿಸ್ತಾ ಇದ್ಯಾ. ಈ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿದೆಯಾ ಗೊತ್ತಾ? ನೀವು ಸುಮ್ನೆ ಇರಿ ವಕೀಲ್ ಸಾಹೇಬ್ರೆ. ಗೋಪಿಕೆಯರ್ ಬಟ್ಟೆಯಲ್ಲಿ ಎಲ್ರೂ ಗೋಪಿಕೆ ತರನೇ ಕಾಣಿಸ್ತಾರೆ. ನಿನ್ನಲ್ಲಿ ಏನೋ ಮ್ಯಾಜಿಕ್ ಇದೆ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಮಾತಾಡ್ತಿದ್ರೆ ಮಾತಾಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಒಟ್ನಲ್ಲಿ ನಿನ್ ಶ್ರೀಕೃಷ್ಣನ್ ತರ ನೀನು ಕೂಡ ಮೋಡಿ ಮಾಡ್ತೀಯ ಅನ್ನೋದನ್ನ ನಿರೂಪಿಸ್ಬಿಟ್ಟೆ ನೋಡು. ಸಾಕ್ ಸುಮ್ನೆ ರೀ ಸಾಹೇಬ್ರೆ. ಹೌದು ಕಾವೇರಿ, ಬೆಳಿಗ್ಗೆ ಯಾರನ್ನೋ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ದೆ ಅಲ್ವಾ? ನಿಜವಾಗ್ಲೂ ಪ್ರೀತಿಸ್ತಾ ಇದ್ಯಾ? ಹೇಳಿ ಕಾವೇರಿ. ಹಾಗೆಲ್ಲ ಏನೂ ಇಲ್ಲ ಸಾಹೇಬ್ರೆ. ಗಣಿ ಏನೋ ಸುಮ್ನೆ ತಮಾಷೆಗೆ ರೇಗಿಸ್ತಾ ಅಷ್ಟೇ. ನನಗೆ ಈ ಪ್ರೀತಿ ಎಲ್ಲ ಗೊತ್ತಿಲ್ಲ. ಆದ್ರೆ ನಾನು ನಂಬೋರ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಾನು ಯಾರನ್ನ ಜೀವ ಅನ್ಕೊಂಡಿರ್ತೀನೋ ಅವ್ರನ್ನ ನನ್ನ ಜೀವ ಇರೋವರೆಗೂ ಪ್ರತಿ ಕ್ಷಣ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. ಏನ್ ಹೇಳ್ದೆ ಕಾವೇರಿ? ಸಖತ್ತಾಗಿ ಹೇಳ್ದೆ ನೀನು. ಅಂತ ಪ್ರೀತಿ ಹುಟ್ಟಿದಾಗ ಮಿಸ್ ಮಾಡ್ದೆ ನನ್ಗೆ ಹೇಳ್ಬೇಕಾಯ್ತಾ? ಈಗ್ಲೇ ಹೇಳ್ಬೇಕು ಅಂತ ಅನ್ಸ್ತಿದೆ ವಕೀಲ್ ಸಾಹೇಬ್ರೆ. ಆದ್ರೆ ಅದನ್ನ ಹೇಗ್ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ನಿಮ್ ಮನ್ಸಲ್ಲಿ ಕಲ್ಯಾಣಿ ಇದ್ದಾಳೆ ಅಂತ ಗೊತ್ತು. ಅದಕ್ಕೆ ನಿಮ್ ಹತ್ರ ಹೇಗ್ ಹೇಳಿ? ಅದನ್ನ ಯೋಚನೆ ಮಾಡಿದ್ರೆ ಬೇಜಾರಾಗತ್ತೆ. ಏನ್ ಯೋಚಿಸ್ತಾ ಇದೆಯಾ ಕಾವೇರಿ? ಏನಿಲ್ಲ ವಕೀಲ್ ಸಾಹೇಬ್ರೆ. ಸರಿ ಕಾವೇರಿ, ಬಾ. ಅಲ್ಲಿ ಎಲ್ರು ನಿನ್ಗೋಸ್ಕರನೇ ವೇಟ್ ಮಾಡ್ತಿದ್ದಾರೆ. ಒಂದ್ ನಿಮಿಷ. ಅಷ್ಟಕ್ಕೂ ದೀಪ ಇಲ್ಲೇ ಕಾವೇರಿ? ಇದನ್ನ ಕೃಷ್ಣನ್ ಹತ್ರ ಇಡೋವರೆಗೂ ಕೆಳಗಿಡಬಾರ್ದು ವಕೀಲ್ ಸಾಹೇಬ್ರೆ. ಕಾವೇರಿ,
ಏನ್ ವಕೀಲ್ ಸಾಹೇಬ್ರೆ? ನೀನು ಎಷ್ಟೇ ನಿನ್ ಕೃಷ್ಣನ್ ಭಕ್ತಿಲಿ ಮುಳುಗಿದ್ರು ನಿನ್ ಸುತ್ತ ನಡೀತಾ ಇರೋದನ್ನ ತಿಳ್ಕೊಬೇಕಲ್ವಾ? ಏನಾಯ್ತು ಸಾಹೇಬ್ರೆ? ಅವಸರದಲ್ಲಿ ಓಡಾಡ್ಬೇಕಾದ್ರೆ ಬಿದ್ದಿರ್ಬೇಕು. ಇಲ್ಲಿ ಕೊಡಿ, ನಾನು ಆಮೇಲೆ ಹಾಕೋತೀನಿ. ನಿನ್ ಕಾಲ್ ಕೊಡಿಲಿ. ವಕೀಲ್ ಸಾಹೇಬ್ರೆ, ಏನ್ ಮಾತಾಡ್ತಿದ್ದೀರಾ ನೀವು? ನನ್ ಕಾಲ್ ಮುಟ್ಟೋದಂದ್ರೆ ಏನು? ನೀವು ಮೊದ್ಲು ಎದ್ದೇಳಿ, ಅದನ್ ಕೊಡಿ, ನಾನು ಆಮೇಲೆ ಹಾಕೋತೀನಿ. ತಪ್ಪೇನಿದೆ ಕಾವೇರಿ? ತಪ್ಪು ಮಾಡಿದವರು ಕಾಲ್ ಹಿಡ್ಕೊಂಡು ಕ್ಷಮಿಸು ಅಂತ ಕೇಳ್ಕೊತಾರೆ. ಅದೇ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕಾದ್ರೆ ಕಾಲ್ ಮುಟ್ಟಿ ಆಶೀರ್ವಾದ ಮಾಡಿ ಅಂತಾರೆ. ಎರಡೂ ಒಂದೇ ಅಲ್ಲ ಅಲ್ವಾ ಕಾವೇರಿ? ನೀನು ನಾನು ಫ್ರೆಂಡ್ಸ್, ಇದರಲ್ಲಿ ತಪ್ಪೇನಿದೆ? ಅಷ್ಟಕ್ಕೂ ನಿನ್ ಕೃಷ್ಣ ಸತ್ಯಭಾಮನ್ ಕಾಲು ಹಿಡ್ಕೊಂಡಿದ್ದ ಅಂತ ದೇವ್ರೇ ಕಾಲು ಹಿಡ್ಕೊಂಡಿರ್ಬೇಕಾದ್ರೆ ನಾನ್ ನಿನ್ ಕಾಲು ಹಿಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ವಕೀಲ್ ಸಾಹೇಬ್ರೆ, ಅದು ಹಾಗಲ್ಲ. ಕೊಡು ಕಾವೇರಿ. ಏನ್ ಮಾಡ್ದೆ ಕಾವೇರಿ? ಯಾರಿಗಾದ್ರೂ ನಮ್ ಕಾಲ್ ತಗ್ಲಿದ್ರೆ ಹೀಗ್ ಮಾಡ್ಬೇಕು ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ ಸಾಹೇಬ್ರೆ. ಸರಿ ಬಾ. ಅಮ್ಮ ನಮಸ್ಕಾರ. ನಮಸ್ಕಾರ, ಬನ್ನಿ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮೋಸ್ತುಂ. ಅಮ್ಮ ಕಲ್ಯಾಣಿ, ಕೂತ್ಕೊಳ್ಳಮ್ಮ.
ಈ ಥರ ನಾಟಕಗಳು ಮಾಡ್ಕೊಂಡೆ ಎಲ್ಲರನ್ನೂ ಬುಟ್ಟಿಗೆ ಹಾಕೊಂಡಿರೋದು. ನಮ್ಮವ್ರ ತಡ್ರಾಗಿದ್ದಕ್ಕೆ ಇವಳು ಇಷ್ಟೊಂದು ಆಡ್ತಿದ್ದಾಳೆ. ಅಮಾಯಕರ ಥರ ನಾಟಕ ಮಾಡ್ತಿದ್ದಾಳೆ ವೈದಿಕ. ನಮ್ಮನೇಲಿ ನಾವ್ ಏನ್ ಮಾಡ್ಬೇಕು ಅನ್ಕೊಂಡ್ರು ಆಗ್ತಾನೆ ಇಲ್ಲ. ಆದ್ರೆ ಅವಳು ಏನೇ ಅನ್ಕೊಂಡ್ರು ಈ ಮನೆಯಲ್ಲಿ ನಡೀತಾ ಇದೆ. ಹೌದು, ನಮ್ಮನೆ ಅಂತ ಆತರ ಹೇಳ್ಬೇಡ ಮಮ್ಮಿ. ಇದು ಅವಳ ಮನೆ. ಅವಳಿಗೆ ನಿಜ ತಿಳಿಯೋವರೆಗೂ ಮಾತ್ರ ಇದು ನಮ್ಮನೆ. ಅವಳಿಗೆ ನಿಜ ತಿಳಿಬಾರ್ದು. ಅಮ್ಮ, 108 ಕಮಲದ ಹೂ ತಂದಿದೀಯಲ್ಲಮ್ಮ? ಹಾ, ತಗೊಂಡ್ ಬಂದಿದ್ದೀನಿ ಪುರೋಹಿತ್ರೆ. ಸರಿನಮ್ಮ. ಯಾಕಂದ್ರೆ ಒಂದು ಸಾರಿ ಪೂಜೆ ಪ್ರಾರಂಭ ಆದ್ಮೇಲೆ ಯಾವುದೇ ಅಡ್ಡಿ ಆತಂಕಗಳು ಬರ್ದಿದ್ದಂಗೆ ನಡಿಬೇಕು. ಅದಕ್ಕೆ ಎಲ್ಲ ಹೂಗಳು ಇದೆಯಾ ಅಂತ ಕೇಳ್ದೆ. ಖಂಡಿತವಾಗ್ಲೂ ಇದೆ ಪುರೋಹಿತ್ರೆ. ನಾನೇ ಎಲ್ಲ ಲೆಕ್ಕ ಮಾಡಿ ತಗೊಂಡ್ ಬಂದಿದ್ದೀನಿ. ಬಹುಶಃ ಹೆಚ್ಚಿರ್ಬೇಕೇನೋ, ಆದ್ರೆ ಕಡಿಮೆ ಅಂತೂ ಇರಲ್ಲ. ನೀವು ಪೂಜೆ ಶುರು ಮಾಡಿ. ಹಾಗೆ ಆಗ್ಲಮ್ಮ. ನಾನು ಒಂದೊಂದೇ ಮಂತ್ರಗಳನ್ನ ಹೇಳ್ತಿರ್ತೀನಿ. ನೀನು ಒಂದೊಂದು ಮಂತ್ರಕ್ಕೆ ಒಂದೊಂದು ಹೂವನ್ನ ಅರ್ಪಿಸ್ತಾ ಇರ್ಬೇಕು. ಸರಿ ಪುರೋಹಿತ್ರೆ. ಓಂ ಕೇಶವಾಯ ನಮಃ. ಓಂ ನಾರಾಯಣಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ಶ್ರೀಧರಾಯ ನಮಃ. ಇಷ್ಟಕ್ಕೆ ಹೂ ಮುಗ್ದೋಯ್ತಲ್ಲ ಪುರೋಹಿತ್ರೆ. ಅದು ನಾನೇ ನಿನ್ನ ಹತ್ರ ಕೇಳ್ಬೇಕಮ್ಮ. ಅದಕ್ಕೆ ನಾನು ನಿನ್ನ ಹತ್ರ ಪೂಜೆಗಿಂತ ಮುಂಚೆ ಕೇಳಿದೆ. ಅಯ್ಯೋ, ನಾನ್ ನಿಜವಾಗ್ಲೂ 108 ಕಮಲದ ಹೂನ ತಗೊಂಡ್ ಬಂದಿದ್ದೆ. ನೋಡಮ್ಮ ಕಾವೇರಿ, ಇದರಿಂದ ನಿನಗ್ ಮಾತ್ರ ಅಲ್ಲ, ಈ ಮನೆಗೂ ಕೆಟ್ಟದಾಗುತ್ತೆ. ನೂರೆಂಟು ಕಮಲದ ಹೂ ಅರ್ಪಿಸ್ಲಿಲ್ಲ ಅಂದ್ರೆ ಈ ಪೂಜೆ ಪೂರ್ತಿ ಆಗಲ್ಲ.
ದೀಪ ಆರಿ ಹೋಗೋದ್ರೊಳಗೆ ಆ ಎಲ್ಲಾ ಪುಷ್ಪಗಳನ್ನ ಸಮರ್ಪಿಸಬೇಕು. ವಕೀಲ್ ಸಾಹೇಬ್ರೆ, ನಾನು 108 ಹೂವನ್ನ ತಗೊಂಡ್ ಬಂದಿದ್ದೆ. ಅಮ್ಮೋರೆ, ನಾನು ಎಲ್ಲ ಹೂಗಳನ್ನ ತಗೊಂಡ್ ಬಂದಿದ್ದೆ. ಈಗೇನ್ ಮಾಡೋದು? ಕೃಷ್ಣ, ನಾನು ಎಲ್ಲ ಹೂನು ತಂದಿದ್ದೆ ಕೃಷ್ಣ. ಏನಾಯ್ತು ಅಂತ ಗೊತ್ತಾಗ್ತಿಲ್ಲ. ನೋಡಿದ್ರಾತೆ, ಈ ಪೂಜೆ ಅರ್ಥದಲ್ಲೇ ನಿಂತೋಗಿದ್ದಕ್ಕೆ ಇವಳೊಬ್ಳಗ್ ಮಾತ್ರ ಅಲ್ದೆ ನಮ್ಮಿಡೀ ಮನೆಗೆ ಕೆಟ್ಟದಾಗತ್ತಂತೆ. ಇವಳು ಮಾಡಿರೋ ತಪ್ಪಿಗೆ ನೀವೇನ್ ಪಾಪ ಮಾಡಿದ್ರಿ, ನಾವೇನ್ ಪಾಪ ಮಾಡಿದೀವಿ? ನಮಗ್ ಯಾಕೆ ಶಿಕ್ಷೆ ಅತ್ತೆ? ನೋಡು ಹೇಗ್ ಮಾತಾಡ್ತಿದ್ದಾರೆ ಅಂತ. ಈ ತರ ಕೇಳೋದು ವೇಸ್ಟ್ ಅಜ್ಜಿ.